ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಕ್ವಿಕ್ಕಾಗಿ ಬ್ಲಾಗ್ ಕಡೆ ಹೋಗ್ಬಿಡೋಣ. ಇವತ್ತಿನ ಸ್ಪೆಷಲ್ ಗುಡ್ ಫ್ರೈಡೆಗೆ ಸ್ಪೆಷಲ್ ಚಿಲ್ಕವರೆಕಾಳು ಸಾಂಬಾರು, ವಡೆ, ಪಾಯಸ. ಚಿಲ್ಕವರೆಕಾಳು ಸಾಂಬಾರಿಗೆ ಬೇಕಾಗಿರ್ತಕ್ಕಂಥದ್ದು ಅವರೆಕಾಳು. ಅದನ್ನು ಚಿಲುಕಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮಕ್ಕಳಿಗೆ ತಿಂಡಿಗೆ ನಾವು ಗೋಧಿ ರೊಟ್ಟಿಯನ್ನು ಮಾಡ್ತಾಯಿದ್ದೀವಿ. ನಾವು ಫಾಸ್ಟಿಂಗ್ ಇರೋದ್ರಿಂದ ನಾವೆಲ್ಲ ತಿಂಡಿ ಏನು ಮಾಡ್ಕೊತಾ ಇಲ್ಲ. ಮಕ್ಕಳಿಗೆ ಗೋಧಿ ದೋಸೆಯನ್ನು ಮಾಡಿ ಕಾಫಿ ಜೊತೆಗೆ ಕೊಡ್ತಾಯಿದ್ದೀವಿ. ಬನ್ನಿ ಕ್ವಿಕ್ಕಾಗಿ ಸಾಂಬಾರು ಕಡೆ ಹೋಗ್ಬಿಡೋಣ. ಚರ್ಚಿಗೆ ಹೋಗಬೇಕು, ಲೇಟಾಗಿ ಹೋಗ್ಬಿಡುತ್ತೆ. ಈಗ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನೇನು ತೊಗೊಂಡಿದ್ದೀವಿ: ಚಕ್ಕೆ, ಲವಂಗವನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು 2 ಟೊಮಾಟೊವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪದಾಗಿ ಕಟ್ ಮಾಡಿಕೊಂಡ್ರೂ ಏನಾಗಲ್ಲ. ನೆಕ್ಸ್ಟು 2 ಈರುಳ್ಳಿಯನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ. ತೊಗೊಂಡು ನೆಕ್ಸ್ಟು 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ತೊಗೊಂಡ್ರೆ ಅಷ್ಟೇ ಪ್ರಮಾಣದಲ್ಲೇ ಸಾಂಬಾರು ಪುಡಿಯನ್ನು ತೊಗೋಬೇಕು. ಇನ್ನೇನು ಖಾರ ಆಡಿಸ್ಬೇಕು ರೀ, ಕರೆಂಟೇ ಹೋಯ್ತು. ಸೊ ಈಗ ಮತ್ತೆ ಪುನಃ ಏನು ಮಾಡಿದ್ವಿ, ನುಗ್ಗೆಕಾಯಿನ ರೆಡಿ ಮಾಡಿಕೊಂಡು ಕಡಲೆಬೇಳೆಯನ್ನು ವಡೆ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಂಡ್ವಿ. ಕರೆಂಟ್ ಬಂದೇ ಬಿಡ್ತು. ಪಟ್ ಅಂತೇಳಿ ಖಾರ ಆಡಿಸ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ಮೇಲೆ ಸಾಂಬಾರು ಸೊಪ್ಪನ್ನು ಸಾಂಬಾರು ಸೊಪ್ಪಿನ ಹಾಕಿದ್ದಾಯಿತು. ಈಗ ಚಿಲುಕಿಸಿದಂತಹ ಅವರೆಕಾಳನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬೇಕು. ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಟ್ರಾನ್ಸ್ಪರೆಂಟ್ ಥರ ಬರುತ್ತೆ. ಆ ರೀತಿ ಆಗೋವರೆಗೂ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ಮೇಲೆ ಮಸಾಲೆಯನ್ನು ಹಾಕ್ಕೋಬೇಕು. ಮಸಾಲೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ತೊಗೋತಾಯಿದ್ದೀನಿ ನಾನು. ಕಲ್ಲುಪ್ಪನ್ನು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ಅದನ್ನು ಬೇಯಿಸಬೇಕು. ನೋಡಿ ಬೇಯಿಸಿದ ಮೇಲೆ ಕಲರ್ ಚೇಂಜ್ ಆಗಿದೆ. ಅದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ, ಅದನ್ನು ಇದು ಮಾಡಿ ಹಾಕಬೇಕು. ನೋಡಿ ಆಮೇಲೆ ನಿಮಗೆ ಸಾಂಬಾರು ಎಷ್ಟು ತೆಳುಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಲಾಸ್ಟಿಗೆ ಇನ್ನೇನು ಲಿಡ್ ಹಾಕೋ ಟೈಮಲ್ಲಿ ಮಾತ್ರ ನುಗ್ಗೆಕಾಯನ್ನು ಹಾಕ್ಕೋಬೇಕು. ನುಗ್ಗೆಕಾಯನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಬಿಡಿ. ಆಗ ನೀಟಾಗಿ ಎಲ್ಲ ಕವರಪ್ ಆಗುತ್ತೆ. ನೀಟಾಗಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವತ್ತು ಗುಡ್ ಫ್ರೈಡೇ ಆಗಿರೋದ್ರಿಂದ ವಡೆಯನ್ನು ಸಮೇತ ಮಾಡ್ತಾಯಿದ್ದೀವಿ. ಸೊ ವಡೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿರೋದು: ಸಾಂಬಾರು ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಡಲೆಬೇಳೆಯನ್ನು ರುಬ್ಕೊಂಡಿದ್ದೀನಿ. ರುಬ್ಕೊಳ್ಳುವಾಗಲೇ ನಾನು 6-7 ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಚಕ್ಕೆಯನ್ನು ಸಹ ಹಾಗೆ ರುಬ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಖಾರ ಆಗಬಾರ್ದಲ್ಲ, ಬಾಯಿಗೆ ಸಿಗಬಾರ್ದು ಅಂತೇಳಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ತಡ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಅದು ಬೇಯೋ ಅಷ್ಟರೊಳಗಡೆ ನಾವು ಈ ಕಡೆ ಕ್ವಿಕ್ಕಾಗಿ ಪಾಯಸ ನೋಡ್ಕೊಂಬಂದ್ಬಿಡೋಣ. ಏನು ಮಾಡ್ತಾವ್ರು, ನಮ್ಮಮ್ಮ ಪಾಯಸ ಮಾಡೇ ಬಿಟ್ಟಿದ್ದಾರೆ. ಆಲ್ರೆಡಿ ಕೂಗ್ತಾ ಇದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಪಾಯಸ ಚೆನ್ನಾಗಿ ಬೇಯ್ತಾ ಇದೆ. ವಡೆನೂ ರೆಡಿ ಆಯಿತು. ಈ ಕಡೆ ವಡೆ, ಪಾಯಸ ಎಲ್ಲ ರೆಡಿ ಆಯಿತು. ನಮಗಂತೂ ಹೊಟ್ಟೆ ತುಂಬ ಹಸುವಾಗ್ಬಿಟ್ಟಿತ್ತು, ಬೆಳಗ್ಗೆಯಿಂದ ತಿಂದಿರಲಿಲ್ಲ. ಸೊ ಇದೇ ರೀತಿಯಾದಂತಹ ಹೆಲ್ದಿ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕಾ? ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚೆನ್ನಾಗಿ ಎಂಜಾಯ್ ಮಾಡಿ ದಿನವನ್ನು. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿರಿ. ರೆಸಿಪಿಗಳನ್ನ ನೋಡ್ತೀರಾ, ಹಾಗೇ ಇರಬೇಡಿ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.